ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾನವತ್ತು ಇನ್ಕಮ್ ಟ್ಯಾಕ್ಸ್ ಆಫೀಸಿಂದ CCTV ಫುಟೇಜ್ ತಂದು ನಿಮಗೆ ತೋರಿಸಿದಾಗ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದಾಗ ನನ್ನ ಹಿಂದೆಯಿಂದ ಸೇಮ್ ಆ ವಾಯ್ಸ್ ಕೇಳಿಸ್ತು. ಕನ್ಫರ್ಮಾ ಮೇಡಮ್? ಕನ್ಫರ್ಮ್ ಸರ್, ನನಗೆ ಕರೆಕ್ಟಾಗಿ ನೆನಪಿದೆ. ಯಾರು ಬೇಕು ಮೇಡಮ್ ಅಂತ ಹಿಂದೆಯಿಂದ ಕಾನ್ಸ್ಟೇಬಲ್ ಕೇಳಿದ್ರು. SI ಹತ್ರ ಮಾತಾಡಬೇಕು ಅಂತ ಅಂದ್ರು. ಒಂದ್ಸಲ ಅವತ್ತು ನಿಮ್ಮ ಸ್ಟೇಷನ್ CCTV ಫುಟೇಜ್ ನೋಡಿ ಸರ್, ಗೊತ್ತಾಗ್ಬೋದೇನೋ. ಓಕೆ ಮೇಡಮ್. ಕಾನ್ಸ್ಟೇಬಲ್ ಸರ್, ನೀವು ಕುತ್ಕೊಳ್ಳಿ ಮೇಡಮ್. ಸರ್, ವನಜಾಕ್ಷಿ ಕೇಸಿಗೆ ಸಂಬಂಧಪಟ್ಟಿರೋ CCTV ಫುಟೇಜ್ ತಗೊಂಡು ಬನ್ನಿ. ಸರಿ ಸರ್. ಸರ್, ಹಾಂ, ನೀವು ಕೇಳಿದ CC ಫುಟೇಜ್ ನಿಮ್ಮ ಮೇಲಿಗೆ ಕಳಿಸಿದ್ದೀನಿ ಸರ್. ಓಕೆ, ನೀವು ಹೋಗಿ. ಓಕೆ ಸರ್. ಈ ವಾಯ್ಸು ವನಜಾಕ್ಷಿ ಜೊತೆ ಫೋನಲ್ಲಿ ಮಾತಾಡಿರೋಂಥ ವಾಯ್ಸ್ ಮ್ಯಾಚ್ ಆಗುತ್ತೋ ಇಲ್ವೋ ನೋಡ್ತೀನಿ. ಮೇಡಮ್, ನೀವು ಒಂದ್ಸಲ ನೋಡಿ. ಯಾರು ಬೇಕು ಮೇಡಮ್? SI ಅವ್ರ ಹತ್ರ ಮಾತಾಡಬೇಕು. ಸರ್, ಒಂದ್ ನಿಮಿಷ ಇರಿ, ಈ ವಾಯ್ಸೇ. ಓಕೆ ಓಕೆ ಮೇಡಮ್, ಈ ವಾಯ್ಸು ವನಜಾಕ್ಷಿ ಜೊತೆ ಫೋನಲ್ಲಿ ಮಾತಾಡಿರೋ ವಾಯ್ಸಿಗೆ ಮ್ಯಾಚ್ ಆಗುತ್ತೇನೋ ನೋಡ್ತೀನಿ ಮೇಡಮ್. ಓಕೆ. ನಾನು ಫೋನ್ ಮಾಡಿ ನಿನಗೊಂದು ಪ್ಲೇಸ್ ಹೇಳ್ತೀನಿ, ನೀನು ಅಲ್ಲಿಗೆ ಬಂದ್ಬಿಡು. ಅಲ್ಲೇ ನಿನಗೆ ದುಡ್ಡು ಕೊಡ್ತೀನಿ. ಎರಡು ವಾಯ್ಸು ಒಬ್ರದ್ದೇ ಮೇಡಮ್. ನಾನು ಹೇಳಿದ್ನಲ್ಲ ಸರ್, ನೋಡಿದ್ರಾ? ಗುರ್ತು ಸಿಗ್ದಿರೋ ಹಾಗೆ ಮಾಸ್ಕ್ ಹಾಕಿದ್ದಾರೆ. ಆದ್ರೆ ಅವರು ಪೊಲೀಸ್ ಸ್ಟೇಷನ್ಗೆ ಯಾಕೆ ಬಂದ್ರು? ನಿಮಗೋಸ್ಕರನೇ ಮೇಡಮ್. ನನ್ಗೋಸ್ಕರನಾ? ನಿಮ್ಗಿನ್ನೂ ಅರ್ಥ ಆಗಿಲ್ವಾ ಮೇಡಮ್? ನೀವು ಈ ಕೇಸ್ ಇನ್ವೆಸ್ಟಿಗೇಟ್ ಮಾಡ್ತಿದ್ದೀರಲ್ಲ, ಆ ವಿಷಯ ಅವ್ರಿಗೆ ಗೊತ್ತಾಗಿದೆ. ಅದಕ್ಕೆ ನೀವೆಲ್ಲಿ ಹೋಗ್ತೀರಿ, ನೀವೇನು ಮಾಡ್ತೀರಿ ಅಂತ ನಿಮ್ಮನ್ನೇ ಗಮನಿಸ್ತಾ ನಿಮ್ಮನ್ನೇ ಫಾಲೋ ಮಾಡಿದ್ದಾರೆ. ಸರ್, CCTV ಫುಟೇಜ್ನ ಇನ್ನೊಂದ್ಸಲ ತೋರಿಸಿ. ಯಾಕೆ ಮೇಡಮ್? ಅವ್ರ ಫೇಸ್ ಇನ್ನೊಂದ್ಸಲ ಕ್ಲಿಯರ್ ಆಗಿ ನೋಡ್ತೀನಿ. ಇದಕ್ಕೂ ಮುಂಚೆ ಎಲ್ಲಾದ್ರೂ ನೋಡಿದೀನಿ ಅಂತ ಗುರ್ತು ಹಿಡಿಬೋದಲ್ಲ? ಒಂದು ನಿಮಿಷ ಮೇಡಮ್. ನೋಡಿ ಮೇಡಮ್, ಸರ್, ನಾನು ಇವ್ರ ಹತ್ರ ಮಾತಾಡಿದ್ದೀನಿ. ಮಾತಾಡಿದ್ರಾ? ಎಲ್ಲಿ ಮೇಡಮ್? ಅವತ್ತು ಇಲ್ಲೇ ಪೊಲೀಸ್ ಸ್ಟೇಷನ್ ಮುಂದೆ ನಾನು ಅವ್ರನ್ನೆಲ್ಲ ನೋಡಿದ್ದೀನಿ ಅಂತ ಹೇಳಿದೆ. ಆದ್ರೆ ಅವ್ರು ಹೇಳಿದ್ರು ಈ ಸಿಟಿಗೆ ಹೊಸಬ್ರು, ನೋಡೋಕ್ ಚಾನ್ಸೇ ಇಲ್ಲ ಅಂತಂದ್ರು. ಹೌದಾ? ಒಂದ್ಸಲ ಅವ್ರು ಕೂತ್ಕೊಂಡಿರೋ ವಿಡಿಯೋ ಪ್ಲೇ ಮಾಡಿ. ಸರಿ. ಸರ್, ಸ್ಟಾಪ್. ಏನಾಯ್ತು ಮೇಡಮ್? ಹೇಳ್ತೀನಿ ಸರ್, ಸ್ವಲ್ಪ ಪ್ಲೇ ಮಾಡಿ. ಓಕೆ. ಸರ್, ಸ್ಟಾಪ್. ಸ್ವಲ್ಪ ಬ್ಯಾಕ್. ಒಂದ್ಸಲ ಸ್ಲೋ ಮೋಷನಲ್ಲಿ ಪ್ಲೇ ಮಾಡಿ. ಸರಿ. ಸರ್, ಸ್ಟಾಪ್. ಈಗ ಒಂದ್ಸಲ ಆ ಕೈ ಒಂದ್ಸಲ ಝೂಮ್ ಮಾಡಿ. ಸಾಕು ಸರ್, ಸಾಕು. ಸರ್, ಅವ್ರ ಕೈಯಲ್ಲಿ ಟ್ಯಾಟೂ ಇದೆ. ಹೌದು ಮೇಡಮ್. ನಾನು ಈ ಟ್ಯಾಟೂನ ಎಲ್ಲೋ ನೋಡಿದ್ದೀನಿ ಸರ್. ನೀವು ನೋಡಿದ್ದೀರಾ? ಹೌದು ಸರ್, ನೋಡಿದ್ದೀನಿ. ಆದ್ರೆ ಎಲ್ಲಿ ನೋಡಿದ್ದೀನಿ ಅಂತ ಪರ್ಟಿಕ್ಯುಲರ್ ಆಗಿ ನೆನಪಾಗ್ತಿಲ್ಲ. ಕಮ್ ಆನ್ ಮೇಡಮ್, ಥಿಂಕ್ ಮಾಡಿ. ಎಲ್ಲಿ ನೋಡಿದ್ರೋ ನೆನಪು ಮಾಡ್ಕೊಳ್ಳಿ.
ಅದು ಗೊತ್ತಾದ್ರೆ ನಾವು ಈ ಕೇಸ್ನ ಸಾಲ್ವ್ ಮಾಡ್ಬೋದು. ಎಲ್ಲಿ ನೋಡಿದ್ದೀನಿ? ಎಲ್ಲಿ? ಸರ್, ನೆನ್ಪಾಯ್ತಾ ಮೇಡಮ್? ಹೇಳಿ. ಆಕ್ಸಿಡೆಂಟ್ ಮಾಡಿರೋ ಪರ್ಸನ್ ಕೈಯಲ್ಲಿ ಕೂಡ ಇದೇ ಟ್ಯಾಟೂ ಇದೆ ಅಂತ ಅನ್ಸ್ತಿದೆ. ಆರ್ ಯು ಶೋರ್? ಒಂದ್ಸಲ ನೀವೇ ಚೆಕ್ ಮಾಡಿ ನೋಡಿ. 1 ಮಿನಿಟ್. ಆ CCTV ಫುಟೇಜ್ ಕೂಡ ಚೆಕ್ ಮಾಡ್ತೀನಿ. ಸರ್, ಆ ಫ್ರೇಮ್ ಸ್ವಲ್ಪ ಫ್ರೀಸ್ ಮಾಡಿ. ಮೇಡಮ್, ಮ್ಯಾಚ್ ಆಯ್ತು. ಅಂದ್ರೆ ಈ ಆಕ್ಸಿಡೆಂಟ್ ಮಾಡಿದ್ದು ಲೇಡಿನಾ? ಇಷ್ಟು ದಿನ ಮಿಸ್ಲೀಡ್ ಮಾಡಿದ್ರಲ್ಲ ಮೇಡಮ್. ಆದ್ರೆ ಅವ್ರು ಯಾರು? ಯಾಕೆ ಇದನ್ನೆಲ್ಲ ಮಾಡಿದ್ರು? ನನಗಂತೂ ಏನು ಅರ್ಥ ಆಗ್ತಿಲ್ಲ ಸರ್. ನೀವೇನು ವರಿ ಆಗ್ಬೇಡಿ ಮೇಡಮ್. ಕೇಸ್ ಈಗೀಗಲೇ ಒಂದು ದಾರಿಗೆ ಬರ್ತಿದೆ. ಡಿಸ್ಟರ್ಬೆನ್ಸ್ ಇರುವಂತ ವಾಯ್ಸ್ ಅನ್ನ ಗುರ್ತಿಡ್ತಿದ್ದು ಅಲ್ಲದೆ ಟ್ಯಾಟೂ ಇಂದ ಈ ಕೇಸ್ಗೆ ಸಂಬಂಧಪಟ್ಟಿರೋ ಕ್ಲೂ ಕೂಡ ಸಿಕ್ಕಿದೆ. ವನಜಾಕ್ಷಿಗೆ ದುಡ್ಡು ಕೊಡ್ತೀನಿ ಅಂತಂದಿದ್ದು, ಅವ್ರಿಗೆ ಆಕ್ಸಿಡೆಂಟ್ ಮಾಡಿದ್ದು ಒಬ್ರೇ ಅಂತ ಗೊತ್ತಾಯ್ತು. ಇನ್ನು ಗೊತ್ತಾಗ್ಬೇಕಾಗಿರೋದು ನಿಮ್ ಕಾರಿಂದ ಯಾಕೆ ಆಕ್ಸಿಡೆಂಟ್ ಮಾಡಿದ್ರು ಮತ್ತೆ ಅಖಿಲ್ ಸರ್ನ ಈ ಕೇಸ್ನಲ್ಲಿ ಯಾಕೆ ಸಿಕ್ಕಾಕ್ಸಿದ್ರು ಅನ್ನೋದು. ಅದು ಕೂಡ ಬೇಗ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸರ್, ನೀವು ನನಗೆ ತುಂಬಾ ಹೆಲ್ಪ್ ಮಾಡಿದ್ರಿ. ಅದು ನಮ್ಮ ಡ್ಯೂಟಿ ಮೇಡಮ್. ಓಕೆ ಸರ್, ಬರ್ತೀನಿ. ಮೇಡಮ್, ನೀವು ಮತ್ತೆ ಅಖಿಲ್ ಸರ್ ಸ್ವಲ್ಪ ಹುಷಾರಾಗಿರಿ. ಅವ್ರು ಯಾರೇ ಆಗಿದ್ರು ನಿಮ್ಮ ಮೇಲೆ ಸೇಡು ಪ್ರತೀಕಾರ ಇರೋ ಹಾಗಿದೆ. ಅದಕ್ಕೆ ಯಾವ ಚಿಕ್ಕ ಕ್ಲೂನು ಸಿಗದೇ ಇರೋ ಹಾಗೆ ಹುಷಾರಾಗಿದ್ದಾರೆ. ಆದ್ರೆ ಯಾವತ್ತಿದ್ರೂ ನ್ಯಾಯನೇ ಗೆಲ್ಲೋದು. ಎಂಥ ದೊಡ್ಡ ಕ್ರಿಮಿನಲ್ಲೇ ಆದ್ರೂ ಯಾವುದೋ ಒಂದು ದಿವಸ ಸಿಕ್ಕಾಕೊಳ್ತಾನೆ. ಈ ವಿಷಯ ಅವರು ಮರ್ತಿದ್ದಾರೆ. ಖಂಡಿತ ಅವ್ರನ್ನ ಹಿಡಿದು ಅವ್ರಿಗೆ ಶಿಕ್ಷೆ ಕೊಡಿಸ್ತೀವಿ. ಥ್ಯಾಂಕ್ ಯು ಸರ್. ಇಟ್ಸ್ ಓಕೆ. ನಂಗ್ ಬೇಕು. ವಿಹಾರಿ, ಏನ್ ಬೇಕು ಕಂದ? ಯಾಕೆ ಅಳ್ತಿದ್ಯಾ? ಚಾಕ್ಲೇಟ್ ಬೇಕಾ? ಬೇಡ ಮಮ್ಮಿ. ಕೇಕ್ ತಿಂತೀಯಾ? ಕೇಕು ಬೇಡ ಡ್ಯಾಡಿ. ಇವತ್ತು ನಿನ್ಗಿಷ್ಟ ಇರೋ ಉಪ್ಪಿಟ್ಟು ಮಾಡ್ಸಿದೀನಿ ಮನೇಲಿ, ತಗೊಂಡ್ ಬರ್ಲಾ? ನನ್ಗೇನು ಬೇಡ, ಹೋಗು ಅಜ್ಜಿ. ಅದನ್ನ ನೀನೇ ಬೇಕಾದ್ರೆ ತಿನ್ನು. ಮತ್ತೆ ಇನ್ನೇನ್ ಬೇಕು ಕಂದ? ನನ್ಗೆ ಬಾಂಬೆ ಮಿಠಾಯಿ ಬೇಕು. ಬಾಂಬೆ ಮಿಠಾಯಿ ಅಂದ್ರೇನು? ಅಷ್ಟಕ್ಕೂ ಅದನ್ನ ನೀನೆಲ್ಲಿ ನೋಡ್ದೆ ಹೇಳು? ನೋಡೋದಷ್ಟೇ ಅಲ್ಲ ಡ್ಯಾಡಿ, ಅದನ್ನ ತಿಂದಿದ್ದೀನಿ. ನೀನ್ ತಿಂದ್ಯಾ? ಅದನ್ನ ನಿನ್ಗ್ಯಾರು ಕೊಟ್ರು? ಇದಾನಲ್ಲ ಆ ಡ್ರೈವರ್ ಮಗ ಕೃಷ್ಣ, ಅವನೇ ಕೊಟ್ಟಿದ್ದು. ಕೃಷ್ಣ ಕೊಡ್ಸಿದ್ದ? ಹೌದು ಮಮ್ಮಿ. ಪ್ರಾಜೆಕ್ಟ್ ವರ್ಕ್ಗೆ ಅಂತ ಮೊನ್ನೆ ಅವ್ರ ಮನೆಗೆ ಹೋಗಿದ್ನಲ್ವಾ, ಆಗ ಕೊಡ್ಸಿದ್ದು. ಜೊತೆಗೆ ಕೈಗೆ ಒಂದು ಕಡಿಯಾರನೂ ಮಾಡ್ಕೊಟ್ಟಿದ್ರು. ಅದು ತಿನ್ನೋಕೆ ತುಂಬಾ ಚೆನ್ನಾಗಿತ್ತು ಮಮ್ಮಿ. ಸ್ವಲ್ಪ ತಿನ್ನೋ ಅಷ್ಟರಲ್ಲಿ ಅಜ್ಜಿ ಬಂದು ಅದನ್ನ ದೂರ ಎಸೆದ್ಬಿಟ್ರು. ಎಸಿದೆ? ನೀನ್ ತಿಂತಾ ಇದ್ರೆ ನೋಡ್ತಿರ್ಬೇಕಾ? ಅದನ್ನ ತಿನ್ಬೇಕಾಗಿರೋದು ನಿನ್ನಂತವ್ರಲ್ಲ, ಇಲ್ದೇ ಇರೋ ಮಕ್ಕಳು. ಮಮ್ಮಿ, ನನ್ಗದೆಲ್ಲ ಗೊತ್ತಿಲ್ಲ ಮಮ್ಮಿ. ಈಗ ನನಗೆ ಬಾಂಬೆ ಮಿಠಾಯಿ ಬೇಕೇ ಬೇಕು. ಅದಿವಾಗ ಎಲ್ಲಿ ಸಿಗತ್ತೆ ಪುಟ್ಟ? ಯಾವ ಶಾಪಿಂದಾದ್ರೂ ತಗೊಂಡ್ ಬನ್ನಿ. ಅದು ಶಾಪಲ್ಲಿ ಇರಲ್ಲ ಕಂದ, ರೋಡ್ ಸೈಡಲ್ಲಿ ಇರತ್ತೆ. ಹಾಗಾದ್ರೆ ಅಲ್ಲೇ ಹೋಗಿ ತಗೊಂಡ್ ಬನ್ನಿ. ಡ್ಯಾಡಿ, ನನಗೆ ಆ ಮಿಠಾಯಿ ಬೇಕೇ ಬೇಕು ಡ್ಯಾಡಿ. ಡ್ರೈ ಫ್ರೂಟ್ಸ್, ಹನಿ ಇದೆ ಕೊಡ್ಲಾ? ಇಲ್ದಿದ್ರೆ ನಿನ್ಗೆ ಸ್ವೀಟ್ಸ್ ಕೊಡ್ಲಾ? ಅದೆಲ್ಲ ನೀನೇ ತಿನ್ನು ಅಜ್ಜಿ. ನಿನ್ನ ಆರೋಗ್ಯ ಚೆನ್ನಾಗಿರುತ್ತೆ. ನನಗೆ ಮಾತ್ರ ಆ ಮಿಠಾಯೇ ಬೇಕು. ಈಗ ಚೆನ್ನಾಗಿದೆಯಾ ಶ್ಯಾಮ? ಇವನು ಕೃಷ್ಣನ್ ಜೊತೆಗಿದ್ರೆ ಅವನ್ ಬುದ್ಧಿ ಅಲ್ದೆ ಬೇರೆಯವ್ರ ಬುದ್ಧಿ ಬರತ್ತಾ ಹೇಳು? ಮಮ್ಮಿ, ಬಾಂಬೆ ಮಿಠಾಯಿ ತಿನ್ನೋದು ತಪ್ಪೇನಲ್ವಲ್ಲ? ಆ ಕೃಷ್ಣನ್ ಹೆಸರು ಕೇಳಿದ್ರೆ ಸಾಕು
ಅದು ಎಂಥದೇ ದೊಡ್ಡ ತಪ್ಪಾದ್ರೂ ಸರಿ, ಅದು ನಿಮ್ಮಿಬ್ಬರ ಕಣ್ಣಿಗೂ ಸರಿಯಾಗೆ ಕಾಣಿಸತ್ತೆ. ಇವನು ಕೃಷ್ಣನ್ ಜೊತೆ ಸ್ನೇಹ ಮಾಡಿ ಒಳ್ಳೇದನ್ನ ಕಲಿತಿದ್ದಾನೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಆದ್ರೆ ಇವನ್ ಇಷ್ಟ ಮಾತ್ರ ದಿನ ದಿನಕ್ಕೂ ಕೆಳಗ್ ಬೀಳ್ತಾ ಇದೆ. ಇವತ್ತು ಬಾಂಬೆ ಮಿಠಾಯಿ ಬೇಕು ಅಂತ ಕೇಳ್ತಿದ್ದಾನೆ, ನಾಳೆ ಚಿನ್ನಿ ದಾಂಡು ಗೋಲಿ ಆಟ ಆಡ್ಬೇಕು ಅಂತ ಅನ್ನಿಸ್ತಿದೆ ಅಂತಾನೆ. ಹೀಗೆ ಹೇಳ್ತಾ ಹೋದ್ರೆ ಇನ್ನು ಸ್ವಲ್ಪ ದಿವ್ಸಕ್ಕೆ ಇವನು ಪೂರ್ತಿಯಾಗಿ ಸ್ಲಮ್ ಹುಡುಗನ್ ಹಾಗೆ ಆಗ್ಬಿಡ್ತಾನೆ ಅನ್ಸತ್ತೆ. ಅತ್ತೆ, ನೀವ್ ಅನ್ಕೊಂಡ್ ಹಾಗೇನೂ ನಡೆಯಲ್ಲ. ಕೃಷ್ಣ ಒಳ್ಳೆ ಹುಡುಗ, ಅವನು ಚೆನ್ನಾಗೇ ಓದ್ತಾನೆ. ಕೃಷ್ಣನ್ ಜೊತೆ ಫ್ರೆಂಡ್ಸ್ ಆದಾಗಿಂದ ಇವನು ಚೆನ್ನಾಗೇ ಓದ್ತಿದ್ದಾನಲ್ವಾ ಅತ್ತೆ? ಹೌದಮ್ಮ, ವಿದ್ಯೆ ಬರ್ತಿದೆ, ಅದ್ರ ಜೊತೆಗೆ ಬೇರೆ ಕೆಟ್ಟ ವಿದ್ಯೆನೂ ಚೆನ್ನಾಗ್ ಬರ್ತಿದೆ. ಆದ್ರೆ ನೀವು ನನ್ನ ಮಾತನ್ನ ಎಡಕಿವಿಲ್ ಕೇಳಿಸ್ಕೊಂಡು ಏನೋ ನೆಪ ಹೇಳಿ ಇವನ್ನ ಅಲ್ಲಿ ಕಳಿಸ್ತೀರಾ, ಇಲ್ಲ ಅವನನ್ನೇ ಇಲ್ಲಿ ಕರೆಸ್ತೀರಾ. ನೀವಿಬ್ರು ಕೃಷ್ಣ ಕೃಷ್ಣ ಅಂತ ಅವನ್ನ ಹೆತ್ತ ತಂದೆ ತಾಯಿ ಹಾಗೆ ಇಷ್ಟಪಡ್ತಿದ್ದೀರಾ, ಪ್ರೀತಿಸ್ತಿದ್ದೀರಾ. ಆ ಕೃಷ್ಣ ನಿಮ್ ಮುಂದೆ ಇದ್ರೆ ನಿಮ್ ಹೆತ್ತ ಮಗನ್ ಕೂಡ ಮರ್ತ್ ಬಿಡ್ತೀರಾ. ಬೇರೆಯವ್ರ ಮಗನ್ ಮೇಲೆ ನಿಮ್ಗೆ ಯಾಕಮ್ಮ ಇಷ್ಟೊಂದು ಪ್ರೀತಿ? ಸರಿ, ಆಗಿದ್ದೇನೋ ಆಗೋಯ್ತು. ಇನ್ನಾದ್ರೂ ನೀವು ಆ ಕೃಷ್ಣನ ದೂರ ಇಡಿ. ಹಾಗ್ ಮಾಡಿದ್ರೇನೆ ವಿಹಾರಿ ಜೀವನ ಚೆನ್ನಾಗಿರತ್ತೆ. ವಿಹಾರಿ, ಹುಟ್ಟು ಹಬ್ಬದ ಶುಭಾಶಯಗಳು ಕಣಪ್ಪ. ಥ್ಯಾಂಕ್ ಯು ತಾತ. ಪುಟ್ಟ, ಹ್ಯಾಪಿ ಬರ್ಡೇ ಕಂದ. ಥ್ಯಾಂಕ್ ಯು ಅಜ್ಜಿ. ವಿಹಾರಿ, ನಾವೆಲ್ಲರೂ ನಿನ್ ಬರ್ಡೇ ಸ್ಪೆಷಲ್ ಅಂತ ನಿನಗೋಸ್ಕರ ಎಲ್ರೂ ಒಂದೊಂದು ಹೊಸ ಡ್ರೆಸ್ ತಂದಿದ್ದೀವಿ. ನಿನ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಹಾಕೋ. ವಿಹಾರಿ, ಈ ಡ್ರೆಸ್ ನಿನ್ಗೆ ತುಂಬಾ ಚೆನ್ನಾಗಿರುತ್ತೆ. ಇದು ನೋಡ್ಕಂದ, ಇದನ್ನ ನೀನ್ ಹಾಕೊಂಡ್ರೆ ಡಿಟ್ಟೋ ಹೀರೋ ತರಾನೇ ಇರ್ತೀಯ. ವಿಹಾರಿ, ನೀನು ಈ ಡ್ರೆಸ್ ಹಾಕೊಂಡ್ರೆ ತುಂಬಾ ಮುದ್ದಾಗಿ ಚೆನ್ನಾಗಿ ಕಾಣಿಸ್ತೀಯ ಕಂದ. ಇಲ್ಲ ಪುಟ, ನಿನಗೆ ಈ ಡ್ರೆಸ್ಸು ಕರೆಕ್ಟಾಗಿ ಸೂಟ್ ಆಗುತ್ತೆ. ಅಜ್ಜಿ, ನೀನ್ ತಂದಿರೋ ಡ್ರೆಸ್ಸೇ ತುಂಬಾ ಚೆನ್ನಾಗಿದೆ. ನನಗೆ ತುಂಬಾ ಇಷ್ಟ ಆಯ್ತು. ನಾನು ಇದನ್ನೇ ಹಾಕೋತೀನಿ. ಅದು ನನ್ ವಿಹಾರಿ ಅಂದ್ರೆ. ನನಗ್ ಮೊದ್ಲೇ ಗೊತ್ತಿತ್ತು ಈ ಅಜ್ಜಿ ಏನೇ ತಂದ್ರು ನಿನಗದೇ ಇಷ್ಟ ಆಗತ್ತೆ ಅಂತ. ಶ್ಯಾಮ, ಈಗ್ಲಾದ್ರೂ ನಿಮ್ಗೆಲ್ರಿಗೂ ಅರ್ಥ ಆಯ್ತು ಅಲ್ವಾ ವಿಹಾರಿ ನನ್ ಪಾರ್ಟಿ ಅಂತ? ನನ್ ಬಂಗಾರ ಇವನು. ನೀನ್ ಯಾವಾಗ್ಲೂ ಹೀಗೆ ನಗ್ತಾ ಇರ್ಬೇಕಪ್ಪ. 100 ವರ್ಷ ನನ್ನ ಆಯಸ್ ಕೂಡ ತಗೊಂಡು ಚೆನ್ನಾಗಿರು ಪುಟ. ಏಯ್, ನಿಮ್ಮ ಅಜ್ಜಿ ಆಯುಸ್ಸೇ ಅಲ್ಲ, ನನ್ನ ಆಯುಸ್ಸು ತಗೊಂಡು ಚಿರಂಜೀವಿಯಾಗೆ 100 ಕಾಲ ಬಾಳ್ಬೇಕು. ಬಾ ಕಂದ, ಡ್ರೆಸ್ ಹಾಕ್ಬಿಡ್ತೀನಿ. ಕಂದ ಕೃಷ್ಣ, ಹ್ಯಾಪಿ ಬರ್ಡೇ ಕಂದ. ಥ್ಯಾಂಕ್ ಯು ಅಮ್ಮ. ಕೃಷ್ಣ,
ನೀನ್ ಹೋಗಿ ಸ್ನಾನ ಮಾಡ್ಕೊಂಡ್ ಬಾ, ನಾನ್ ಡ್ರೆಸ್ ರೆಡಿ ಮಾಡಿರ್ತೀನಿ. ಸರಿ ಅಮ್ಮ. ಕೃಷ್ಣ, ನೀನ್ ಹುಟ್ಟಿದಬ್ಬಕ್ಕೆ ಹೊಸ ಬಟ್ಟೆ ಕೊಂಡ್ಕೊಳ್ಳೋದಿಕ್ಕೆ ಅಂಗಡಿಗೆ ಹೋಗಿದ್ದೆ. ಆದ್ರೆ ಅಲ್ಲಿ ರೇಟ್ ಜಾಸ್ತಿ ಇತ್ತು ಕಂದ. ನನ್ನ ಹತ್ರ ದುಡ್ಡು ಕಮ್ಮಿ ಇತ್ತು. ಅದಕ್ಕೆ ಫುಟ್ಪಾತ್ ಅಂಗಡಿಲಿ ಇಲ್ಲಿ ನೋಡು, ಈ ಬಟ್ಟೆ ತಗೊಂಡ್ ಬಂದೆ. ಪರವಾಗಿಲ್ಲ ಅಮ್ಮ, ನೀ ನಂಗೆ ಏನ್ ತಂದ್ರು ಅದು ನಂಗೆ ಹೊಸ ಡ್ರೆಸ್ ತರನೇ. ನೂರು ವರ್ಷ ಸುಖವಾಗಿ ಬಾಳು ಕಂದ. ಏನಮ್ಮ, ಯಾಕೆ ಅಳ್ತಾ ಇದೀಯಾ? ಏನಿಲ್ಲ ಕಂದ. ನಂಗೆ ಹೇಳಲ್ವಾ ಅಮ್ಮ? ಸಾರಿ ಕಂದ. ಸಾರಿ ಯಾಕಮ್ಮ? ನೀನ್ ಹುಟ್ಟಿದ್ದಬ್ಬಕ್ಕೂ ಕೂಡ ಒಂದು ಹೊಸ ಡ್ರೆಸ್ ಕೊಡ್ಸೋದಕ್ಕಾಗ್ತಾ ಇಲ್ಲ. ನೀನ್ ಯಾವ ಆಸೆನೂ ತೀರ್ಸೋದಕ್ ನನ್ನ ಕೈಲಿ ಆಗ್ತಿಲ್ಲ ಕಂದ. ಕೊನೆ ಪಕ್ಷ ಒಂದು ಕೇಕ್ ಕೂಡ ಕಟ್ ಮಾಡ್ಸಕ್ಕಾಗ್ತಿಲ್ಲ. ನೀನ್ ನನ್ನ ಹೋಟೆಲ್ ಹುಟ್ಟೋ ಬದಲು ಶ್ರೀಮಂತರ ಹೋಟೆಲ್ ಹುಟ್ಟಿದಿದ್ರೆ ನಿನಗೆಲ್ಲ ಸಿಗ್ತಾ ಇತ್ತು. ನಿನ್ ಬುದ್ಧಿಗೆ ತಿಳುವಳಿಕೆಗೆ ಮಹಾರಾಜನ್ ಥರ ಇರ್ತಿದ್ದೆ. ತುಂಬಾ ದೊಡ್ಡ ವ್ಯಕ್ತಿಯಾಗಿ ತುಂಬಾ ಜನಕ್ಕೆ ಸಹಾಯ ಮಾಡೋನಾಗಿರ್ತಿದ್ದೆ. ನೀ ನನ್ನ ಹೋಟೆಲ್ ಹುಟ್ಟಿದ್ದು ನನ್ನ ಅದೃಷ್ಟ, ಆದ್ರೆ ಅದು ನಿನ್ ದುರಾದೃಷ್ಟ ಕಂದ. ಅಮ್ಮ, ನೀನ್ ಬೇಜಾರು ಮಾಡ್ಕೋಬೇಡ ಅಮ್ಮ. ನಾನು ಕೂಡ ನಿನ್ನಾಗೆ ತುಂಬಾ ಅದೃಷ್ಟವಂತ. ನನ್ನ ಪ್ರೀತಿಯಿಂದ ನೋಡ್ಕೊಳಕ್ಕೆ ನನ್ನ ಅಮ್ಮ ಇದ್ದಾರಲ್ವಾ, ಇದಕ್ಕಿನ್ನ ಇನ್ನೂ ಹೆಚ್ಚು ಅದೃಷ್ಟ ಇನ್ನೇನು ಬೇಕಮ್ಮ? ನೀನೀಗ ಚಿಕ್ಕ ಮಗು ಥರ ಅಳ್ಬೇಡ. ನನಗೆ ಈ ಡ್ರೆಸ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ತುಂಬ ಚೆನ್ನಾಗಿದೆ ಕಂದ, ತುಂಬ ಚೆನ್ನಾಗಿದೆ. ನನ್ನ ಬಂಗಾರ ನೀನು. ನಿನಗೆ ಇಷ್ಟು ಚಿಕ್ಕ ವಯಸ್ಸಲ್ಲೇ ಮನೆ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋ ಮನಸ್ಸು ಕೊಟ್ಟಿದ್ದಾನೆ ಆ ದೇವರು. ನೀನು ಯಾವಾಗಲೂ ಸಂತೋಷವಾಗಿರ್ಬೇಕು, ಚೆನ್ನಾಗಿ ಓದಬೇಕು. ಸರಿ ಅಮ್ಮ. ಹಾ ತಗೋ ಕೃಷ್ಣ. ನೀನು ಹುಟ್ಟಿದ್ದಪ್ಪ ಅಲ್ವಾ, ಈ 10 ರೂಪಾಯಿ ತಗೊಂಡು ಹೋಗಿ ನಿನ್ನ ಫ್ರೆಂಡ್ಸಿಗೆ ಚಾಕ್ಲೇಟ್ ಕೊಡ್ಸು. ಆಯ್ತಮ್ಮ, ಕೊಡಿಸ್ತೀನಿ.